ಸೊ ಟುಡೇ ಲೆಟ್ಸ್ ಮೇಕ್ ಮುಳ್ಳು ಸೌತೆಯ ಸ್ವೀಟ್ ಪಡ್ಡು. ರೆಸಿಪಿ ತುಂಬ ಸಿಂಪಲ್ ಇದೆ, ಟೇಸ್ಟ್ ಮಾತ್ರ ಅಲ್ಟಿಮೇಟ್. ಬೆಳಿಗ್ಗೆ ಹೇಳಿ ಮಾಡಿದಂಥ ಒಂದು ಬ್ರೇಕ್ಫಾಸ್ಟ್ ಇದು. ನಾನಿಲ್ಲಿ ಒಂದು ಮುಳ್ಳು ಸೌತೆ ತಗೊಂಡಿದ್ದೇನೆ. ಇದನ್ನು ಪೀಲ್ ಮಾಡಲಿಕ್ಕಿಲ್ಲ, ಸಿಪ್ಪೆ ಸಮೇತ ಹಾಗೆ ಹಾಕಲಿಕ್ಕೆ. ಸೊ ನೆಕ್ಸ್ಟ್ ಇಲ್ಲಿ 2 ಕಪ್ ಅಷ್ಟು ನೆನೆಸಿದಂಥ ವೈಟ್ ರೈಸ್ ಅಥವಾ ದೋಸೆ ಅಕ್ಕಿ. ನಾನು ಇದನ್ನು ರಾತ್ರಿ ನೆನೆಸಿ ಹಾಕಿದ್ದೆ ಬೆಳಿಗ್ಗೆ ತಿಂಡಿ ಮಾಡಲಿಕ್ಕೆ. ಇನ್ನು 1 ಕಪ್ ತೆಂಗಿನ ತುರಿ, 1 ಕಪ್ ಬೆಲ್ಲ, ಮತ್ತೆ ಕಟ್ ಮಾಡಿದಂಥ ಮುಳ್ಳು ಸೌತೆ. ಇದರ ಒಳಗಿನ ತಿರುಳನ್ನು ಕಂಪ್ಲೀಟ್ ಆಗಿ ತೆಗಿಬೇಕು, ಇಲ್ಲಾಂದ್ರೆ ಹುಳಿ ಬರ್ತದೆ. ಇದನ್ನು ನೀರು ಹಾಕದೆ ಗ್ರೈಂಡ್ ಮಾಡಿಕೊಳ್ಳೋದು, ಯಾಕಂದ್ರೆ ಮುಳ್ಳು ಸೌತೆಯಲ್ಲಿ ನೀರಿನ ಅಂಶ ಇರ್ತದೆ. ನೆಕ್ಸ್ಟ್ ಈ ಹಿಟ್ಟಿಗೆ ಒಂದೊಳ್ಳೆ ಒಗ್ಗರಣೆ ಹಾಕುವ. ತೆಂಗಿನೆಣ್ಣೆ ಯೂಸ್ ಮಾಡ್ತಾ ಇದ್ದೇನೆ, ಸಾಸಿವೆ, ಸ್ವಲ್ಪ ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು. ಇದಿಷ್ಟನ್ನು ಚಂದ ಫ್ರೈ ಮಾಡಿಕೊಂಡು ಈ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಳ್ಳೋದು. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಂಡು ಚಂದ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ. ಇದಿಷ್ಟಾದರೆ ನಮ್ಮ ಪಡ್ಡು ಮಾಡಲಿಕ್ಕೆ ಹಿಟ್ಟು ರೆಡಿ ಆಯಿತು. ಸ್ಟೆಪ್ 1 ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಪಡ್ಡು ಕಾವಲಿಗೆ ಶಿಫ್ಟ್ ಆಗುವ. ಈ ಕಾವಲಿಗೆ ಎಣ್ಣೆ ಹಾಕಿ ಪಡ್ಡು ಹಿಟ್ಟು ಹಾಕಿಕೊಂಡು ಒಂದು 10 ಮಿನಿಟ್ಸ್ ಸ್ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸಿದರೆ ಸೂಪರ್ ಆಗಿರುವ ಮುಳ್ಳು ಸೌತೆಯ ಸ್ವೀಟ್ ಪಡ್ಡು ರೆಡಿ ಆಗ್ತದೆ. ಇದು ಸ್ವೀಟ್ ಬೇಡ, ಚಟ್ನಿ ಜೊತೆ ತಿನ್ನಬೇಕು ಅಂತ ಇದ್ದರೆ ಬೆಲ್ಲ ಸ್ಕಿಪ್ ಮಾಡಿಕೊಂಡು ಹಾಗೆ ಮಾಡಿಕೊಳ್ಬೋದು. ಇದಕ್ಕೆ ಕಾಯಿ ಚಟ್ನಿ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಬಟ್ ನಾನು ಸಜೆಸ್ಟ್ ಮಾಡೋದಾದರೆ ಬೆಲ್ಲ ಹಾಕಿ ಮಾಡಿ, ಅಲ್ಟಿಮೇಟ್ ಆಗಿರ್ತದೆ ಟೇಸ್ಟ್ ಅಂತೂ. ಯಾವಾಗಲೂ ಒಂದೇ ಥರ ಅಕ್ಕಿ ಹಿಟ್ಟಲ್ಲಿ ಪಡ್ಡು ಮಾಡಿ ತಿನ್ನುವ ಬದಲು ಈ ಥರ ಒಂದು ಯೂನಿಕ್ ರೆಸಿಪಿ ಟ್ರೈ ಮಾಡಿ ನೋಡಿ. ಇದರ ಒಳಗೆ ಕಂಪ್ಲೀಟಾಗಿ ಬೆಂದಿತ್ತು ಮತ್ತು ತುಂಬ ಲೇಯರ್ ಆಗಿ ಬಂದಿತ್ತು. ಸೊ ಟೇಸ್ಟ್ ಕೂಡ ತುಂಬ ಚೆಂದ ಬಂದಿತ್ತು. ಈ ರೆಸಿಪಿ ಒಂದ್ಸಲ ಟ್ರೈ ಮಾಡಿ.